ಮೈಸೂರಿನಲ್ಲಿ ರಾಜಕೀಯ ಬದ್ಧ ವೈರಿಗಳ ಸಮಾಗಮ ಆಗ್ತಾ ಇದೆ. ರಾಜಕೀಯ ದ್ವೇಷವನ್ನ ಮರೆತು ಒಂದಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜಿಟಿ ದೇವೇಗೌಡ. ಚಾಮುಂಡೇಶ್ವರಿಯಲ್ಲೇ ಒಂದಾಗಲಿದ್ದಾರೆ ಸಿದ್ದು ಮತ್ತು ಜಿಟಿ ದೇವೇಗೌಡರು. ಅವರಿಬ್ಬರು ಕೂಡ ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದಂತವರು. ಒಂದ್ ಕಡೆ ಸಿದ್ದರಾಮಯ್ಯನವರು ಸೋತರು ಮತ್ತು ಒಂದ್ ಕಡೆ ದೇವೇಗೌಡರು ಗೆದ್ರು. ಚಾಮುಂಡೇಶ್ವರಿಯಲ್ಲಿ ಸಿದ್ದು ಮತ್ತು ಜಿಟಿಡಿ ಭರ್ಜರಿ ಪ್ರಚಾರವನ್ನ ನಡೆಸಲಿದ್ದಾರೆ. ವಿಜಯ್ ಶಂಕರ್ ಪರವಾಗಿ ಇಂದು ಅಬ್ಬರ ಪ್ರಚಾರ ನಡೀತಾ ಇದೆ. ಒಂದೇ ಪ್ರಚಾರ ವಾಹನದಲ್ಲಿ ತೆರಳಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಜಿಟಿ ದೇವೇಗೌಡರು. ಸಿದ್ದರಾಮಯ್ಯ ಜಿಟಿ ದೇವೇಗೌಡ ಇಬ್ಬರು ಕೂಡ ಬದ್ಧ ವೈರಿಗಳಾಗಿದ್ರು. ಸಿದ್ದರಾಮಯ್ಯರನ್ನ ಚಾಮುಂಡೇಶ್ವರಿಯಲ್ಲಿ ಮಣಿಸಿದ್ರು ಜಿಟಿ ದೇವೇಗೌಡರು. ಮೈತ್ರಿ ಸರ್ಕಾರ ಆಗಿದ್ದರೂ ಕೂಡ ಇಬ್ಬರು ದೂರವಾಗೇ ಇದ್ರು. ಆದ್ರೆ ಈಗ ಲೋಕಸಭೆ ಎಲೆಕ್ಷನ್ ಬಂದಿದೆ. ಅಭ್ಯರ್ಥಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಇಬ್ರು ಕೂಡ ಒಂದಾಗಿದ್ದಾರೆ. ಮೈಸೂರು ಜೆಡಿಎಸ್ಗೆ ಬೇಕೆಂದು ಪಟ್ಟು ಹಿಡಿದಿದ್ರು, ಆದ್ರೆ ಅದು ಕಾಂಗ್ರೆಸ್ಗೆ ಪಾಲಾಗಿತ್ತು ಆ ಒಂದು ಮೈಸೂರು ಕ್ಷೇತ್ರ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಇಷ್ಟು ದಿನಗಳ ಕಾಲ ದೂರವಾಗಿದ್ರು, ಈಗ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಇಬ್ರು ಕೂಡ ಒಂದಾಗ್ತಾ ಇರ್ತಾರೆ. ಇವತ್ತು ಯಾವ ರೀತಿಯಾಗಿ ಪ್ರಚಾರವನ್ನ ನಡೆಸಲಿದ್ದಾರೆ ಅಂತ? ಪೃಥ್ವಿರಾಜ್, ಬರೋಬ್ಬರಿ 10 ತಿಂಗಳ ನಂತರ ರಾಜಕೀಯ ಬದ್ಧ ವೈರಿಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಒಬ್ಬ ಅಭ್ಯರ್ಥಿಯ ಪರವಾಗಿ ಇಬ್ಬರು ಪ್ರಚಾರವನ್ನ ಮಾಡ್ತಾ ಇರೋದು ಅತ್ಯಂತ ಕುತೂಹಲಕಾರಿಯಾಗಿದೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಎದುರಿಸಿದಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಾಲಿ ಸಚಿವರಾಗಿರುವಂತಹ ಜಿಟಿ ದೇವೇಗೌಡರಿಬ್ಬರು ಚುನಾವಣೆಯ ನಂತರ ಒಂದೇ ಮೈತ್ರಿ ಸರ್ಕಾರ ನಡೆಸ್ತಾ ಇದ್ರು ಸಹ ದೂರನೇ ಇದ್ರು. ಯಾವುದೇ ಕಾರಣಕ್ಕೂ ಒಂದಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂತದ್ದು ಅಥವಾ ಮಾತುಕತೆಯನ್ನ ಆಡುವಂತ ಯಾವುದೇ ಸಂದರ್ಭ ಸೃಷ್ಟಿಯಾಗಿರ್ಲಿಲ್ಲ. ಆದ್ರೆ ನಿನ್ನೆ ರಾಹುಲ್ ಗಾಂಧಿ ಸಮಾವೇಶದಲ್ಲಿ ಒಂದೇ ವೇದಿಕೆಯನ್ನ ಹಂಚ್ಕೊಂಡಿದ್ರು. ಮೊನ್ನೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸಮಾವೇಶದಲ್ಲಿ ಒಂದೇ ವೇದಿಕೆಯನ್ನ ಹಂಚ್ಕೊಂಡಿದ್ರು. ಇವತ್ತು ಇಬ್ಬರು ಒಟ್ಟಾಗಿ ಯಾವ ಕ್ಷೇತ್ರದಲ್ಲಿ ಇಬ್ಬರು ಜಿದ್ದಾಜಿದ್ದ ಸ್ಪರ್ಧೆಯನ್ನ ಏರ್ಪಡಿಸಿದ್ರು ಅದೇ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ವಿಜಯ್ ಶಂಕರ್ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಇಡೀ ದಿನ ಐದು ಸ್ಥಳಗಳಲ್ಲಿ ಮತಯಾಚನೆಯನ್ನ ಮಾಡಿರುವಂತಹ ಸಿದ್ದರಾಮಯ್ಯ ಹಾಗೂ ಜಿಟಿ ದೇವೇಗೌಡ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸುವ ಪಣವನ್ನ ತೊಟ್ಟಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.